ಸಿ ಅಂತೂ ಮುಗಿತು, ಮುಂದೇನು ಮಾಡಬೇಕು, ಯಾವ ಕೋರ್ಸ್ ತಗೋಬೇಕು, ಯಾವ ಕಾಲೇಜಿಗೆ ಸೇರ್ಕೋಬೇಕು, ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಅನುಮಾನಗಳು ಕಾಡ್ತಾ ಇರುತ್ತೆ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ. ಪ್ರತಿ ವರ್ಷ ಇದಕ್ಕೆ ಉತ್ತರವನ್ನು ನಾವು ಕೊಡ್ತಾ ಬಂದಿದ್ದೀವಿ, ಅದು ವಿದ್ಯಾಪೀಠದ ಮುಖಾಂತರ. ಎಂದಿನಂತೆ ಈ ವರ್ಷ ಕೂಡ ಇವತ್ತು ಮತ್ತು ನಾಳೆ ವಿದ್ಯಾಪೀಠ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ರಾಜ್ಯದ ಅತಿದೊಡ್ಡ ಶೈಕ್ಷಣಿಕ ಮೇಳವಾದ ಪಬ್ಲಿಕ್ ಟಿವಿಯ ವಿದ್ಯಾಪೀಠಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಚಾಲನೆ ಸಿಗಲಿದೆ. ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್, BGS ಹಾಗೂ SJB ಶಿಕ್ಷಣ ಸಂಸ್ಥೆಗಳ MD ಪ್ರಕಾಶನಾಥ ಸ್ವಾಮೀಜಿ, ಮಣಿಪಾಲ್ ಅಕಾಡೆಮಿಯ ವೈಸ್ ಚಾನ್ಸಲರ್ ಮಧುವೀರ ರಾಘವನ್, ಕ್ರೇನ್ಬ್ರಿಡ್ಜ್ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ DK ಮೋಹನ್, ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ನ ವೈಸ್ ಚಾನ್ಸಲರ್ ಕುಲ್ದೀಪ್ K ರೈನಾ, ಈಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆಗಳ CEO ರಾಜೀವ್ ಗೌಡ ಸೇರಿ ಹಲವು ಗಣ್ಯರು ಭಾಗಿಯಾಗ್ತಿದ್ದಾರೆ. PUC ನಂತರ ಮುಂದೇನು, ಏನೆಲ್ಲ ಅವಕಾಶಗಳಿದೆ, ಈಗಿನ ಜಮಾನದಲ್ಲಿ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ, ಯಾವ ಕಾಲೇಜ್ ಬೆಸ್ಟ್ ಎಂಬೆಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ. ಈ ಬಾರಿಯ ವಿದ್ಯಾಪೀಠದಲ್ಲಿ 110ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತಾ ಇದೆ. ವಿದ್ಯಾಪೀಠದಲ್ಲಿ ಶೈಕ್ಷಣಿಕ ತಜ್ಞರಿಂದ ವಿಶೇಷ ಉಪನ್ಯಾಸ, ಶಿಕ್ಷಣ ಸಂಸ್ಥೆಗಳಿಂದ ಕೌನ್ಸಿಲಿಂಗ್ ಸೌಲಭ್ಯ ಇರಲಿದೆ. ಸ್ಥಳದಲ್ಲಿಯೇ ದಾಖಲಾತಿಗೂ ಕೂಡ ಅವಕಾಶವಿದೆ. ವಿದ್ಯಾರ್ಥಿಗಳಿಗೆ ಹಲವು ಸ್ಪರ್ಧೆಗಳು ಕೂಡ ಇರಲಿದೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಸು, ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸು, ಟಾಪ್ ಪ್ರೈವೇಟ್ ಯೂನಿವರ್ಸಿಟೀಸು, ಮೆಡಿಕಲ್ ಕಾಲೇಜಸ್ಸು, ಅದೇ ಥರ ನಮಗೆ ಜರ್ನಲಿಸಮ್ ಕೋರ್ಸ್ ಇರ್ಬೋದು, ಬೇರೆ ಬೇರೆ ವಿಧವಾದಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ 110ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಈ 2 ದಿನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸ್ಯಾಟರ್ಡೆ ಸಂಡೇ ನಿಮ್ಮ ಲೈಫ್ನಲ್ಲಿ ತುಂಬ ವ್ಯಾಲ್ಯೂಬಲ್ ಟೈಮು. ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿ ಮತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನ ಸಹ ನೀಡಲಾಗ್ತಿದೆ. ಇಂದಿನ ಕಲಿಕೆ ನಾಳೆಯ ದಾರಿದೀಪ ಎಂಬ ಘೋಷವಾಕ್ಯದಡಿ ಈಗಾಗಲೇ 6 ಆವೃತ್ತಿಗಳ ವಿದ್ಯಾಪೀಠವನ್ನು ಪಬ್ಲಿಕ್ ಟಿವಿ ಯಶಸ್ವಿಯಾಗಿ ಆಯೋಜನೆ ಮಾಡಿದೆ. ಇದು ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವ 7ನೇ ಶೈಕ್ಷಣಿಕ ಮೇಳವಾಗಿದೆ. ನಾಡಿದ್ದು ಕೂಡ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ವಿದ್ಯಾಪೀಠ ನಿಮಗಾಗಿಯೇ ಇರಲಿದೆ. ಸೊ ಮಿಸ್ ಮಾಡದೆ ಬನ್ನಿ, ನಿಮ್ಮ ಗೆಳೆಯರನ್ನು ಕೂಡ ಕರೆತನ್ನಿ. ಪ್ರವೇಶ ಉಚಿತ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು. PUCನಲ್ಲಿ ನೀವು ಯಾವ ಕಾಂಬಿನೇಷನ್ ಬೇಕಾದ್ರೂ ತಗೊಂಡಿರ್ಬೋದು. ಆರ್ಟ್ಸ್ ತಗೊಂಡಿರ್ಬೋದು, ಕಾಮರ್ಸ್ ತಗೊಂಡಿರ್ಬೋದು, ಅಥವಾ ಸೈನ್ಸ್ ತಗೊಂಡಿರ್ಬೋದು. ಸೈನ್ಸ್ ಅಂದಾಕ್ಷಣಕ್ಕೆ ಮೆಡಿಕಲ್ ಇಂಜಿನಿಯರಿಂಗ್ ಮಾತ್ರ ಅಂತ ಅಲ್ಲ, ಸೈನ್ಸ್ನಲ್ಲಿ ಎಷ್ಟು ಆಪರ್ಚುನಿಟಿಗಳಿದೆ. ಕಾಮರ್ಸ್ ತೊಗೊಂಡ್ರೆ ನಿಮಗೆ ಫ್ಯೂಚರ್ ಹೆಂಗಿರುತ್ತೆ, ಇದೆಲ್ಲವನ್ನು ನೋಡಿ ನಿಮಗೆ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಕೂಡ, ಆರ್ಟ್ಸ್ ಸ್ಟೂಡೆಂಟ್ ಆಗ್ಬೋದು, ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲರೂ ಕೂಡ ಬರಬೇಕು ನೀವು ಎಲ್ಲ ರೀತಿ. ಯಾಕೆಂದರೆ ಈಗಂತೂ ಡೀಮ್ಡ್ ಯೂನಿವರ್ಸಿಟಿಗಳಾಗಿರೋದ್ರಿಂದ ನಿಮಗೆ ಎಂತೆಂಥ ಕಾಂಬಿನೇಷನ್ಸ್, ಎಂತೆಂಥ ಕೋರ್ಸ್ಗಳು ಸಿಗ್ತಾ ಇದೆ ಅಂತಂದರೆ, ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಓದಿರೋರು ಕೂಡ ವಿದೇಶದಲ್ಲಿ ಕೆಲಸದಲ್ಲಿ ಸೆಟ್ಲ್ ಆಗ್ಬೋದು. ಅಷ್ಟು ಒಳ್ಳೊಳ್ಳೆ ಕೋರ್ಸ್ಗಳಿದೆ. ಗೊತ್ತಾಗಬೇಕು ಅವೆಲ್ಲ ಅಂತಂದರೆ ನೀವೆಲ್ಲ ವಿದ್ಯಾಪೀಠಕ್ಕೆ ಬರಬೇಕು. ಅಲ್ಲಿಗೆ 100ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳವರು ಬಂದಿರ್ತಾರೆ. ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ನಿಮ್ಮ ಆಯ್ಕೆಗಳೇನು, ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಹಾಗಾಗಿ ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪೋಷಕರು ಬರಬೇಕು. ಮೊದಲು ತಂದೆ ತಾಯಿ ಬರಬೇಕು, ತಮ್ಮ ಮಗನನ್ನು ಕರ್ಕೊಂಡು ಬರಬೇಕು, ಮಕ್ಕಳನ್ನ ಕರ್ಕೊಂಡು ಬರಬೇಕು. 110ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೆಲವು ಕಡೆ ಅಂತೂ ಸ್ಪಾಟ್ ಅಡ್ಮಿಷನ್ ಕೂಡ ಇದೆಯಂತೆ. ನೀವು ಇಚ್ಛೆ ಪಟ್ಟರೆ ನೀವು ಅಲ್ಲೇ ಅಡ್ಮಿಷನ್ ಆಗ್ಬೋದು. ಇಷ್ಟೆಲ್ಲ ಅನುಕೂಲಗಳಿದೆ. ಮತ್ತು ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ ಗಿಫ್ಟ್ ಇದೆ, ಬೇರೆ ಬೇರೆ ಕಾಂಪಿಟೇಷನ್ಸ್ ಇದೆ. ಒಂಥರ ನೀವು ಎಲ್ಲಾದರೂ ಒಂದು 2 ಡೇಸ್ ರಜೆ ಸಿಕ್ಕಿದಾಗ ಯಾವುದಾದ್ರೂ ರೆಸಾರ್ಟ್ಗೋ ಎಲ್ಲ ಕಡೆ ಹೋಗ್ತಿರಲ್ಲ, ಅಲ್ಲಿ ಹೋದಾಗ ಹೇಗೆ ಎಂಜಾಯ್ ಮಾಡ್ತೀರಾ, ಅದಕ್ಕಿಂತ ಇಂಪಾರ್ಟೆಂಟ್ ಇದು. ಹಾಗಾಗಿ ಮಿಸ್ ಮಾಡದೆ ವಿದ್ಯಾಪೀಠಕ್ಕೆ ಬನ್ನಿ. ಯಾಕೆಂದರೆ ಈ ಥರದ ರಜೆಗಳು ನಮಗೆ ಪ್ರತಿ ವಾರ ಸಿಗ್ತಾ ಇರುತ್ತೆ, ಪ್ರತಿ ತಿಂಗಳು ಸಿಗ್ತಾ ಇರುತ್ತೆ. ಬಟ್ ವಿದ್ಯಾಪೀಠ ಸಿಗಲ್ಲ, ವರ್ಷಕ್ಕೆ ಒಂದೇ ಸರ್ತಿ ನಡೆಯೋದು. ಹಾಗಾಗಿ ಅಲ್ಲಿಗೆ ಬಂದಾಗ ಬೆಂಗಳೂರಿನ ಅರಮನೆ ಮೈದಾನದಲ್ಲಿರ್ತಕ್ಕಂಥ ಗಾಯತ್ರಿ ವಿಹಾರ ಅರಮನೆ ಮೈದಾನ, ಅಲ್ಲಿಗೆ ಬನ್ನಿ. ಬಂದಾಗ ಮತ್ತು ಇಲ್ಲಿ ಪ್ರವೇಶ ಉಚಿತ, ಯಾವುದೇ ಶುಲ್ಕ ಗಿಲ್ಕ ಏನೂ ಇಲ್ಲ. ನೀವು ಫ್ರೀಯಾಗಿ ಬಂದು ಅದನ್ನು ಸದ್ಬಳಕೆ ಮಾಡ್ಕೋಬೇಕು, ಎಲ್ಲ ಮಾಹಿತಿಯನ್ನು ಪಡ್ಕೋಬೇಕು. ನಿಮಗೆ ಗೊತ್ತಿರಬೇಕು ಆಪ್ಷನ್ಸ್ ಏನಿದೆ ನಮ್ಮ ಮುಂದೆ ಅಂತಕ್ಕಂಥದ್ದು. ಅದು ಗೊತ್ತಾಗಬೇಕು ಅಂತಂದರೆ ನೀವು ವಿದ್ಯಾಪೀಠಕ್ಕೆ ಬನ್ನಿ.